ಬೇಡ. ನಮ್ಮ ಹೋರಾಟ ಏನೇ ಇದ್ದರೂ ನೀರಾವರಿ ಪರವಾಗಿ ಇರಬೇಕು. ಸಂದೀಪ್ ರೆಡ್ಡಿ. ಈಗಾಗಲೇ ವಿಧಾನಸೌಧದಲ್ಲಿ ಎಚ್ಎನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಬಗ್ಗೆ ಚರ್ಚೆ ಆಗಿದೆ. ನಾವು ಮಾಡುವ ಬಂದ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವುದೇ ನಮ್ಮ ಗುರಿ. ಟೀಕೆಗಳಿಗೆ ಉತ್ತರ ಕೊಟ್ಟು ನಮ್ಮ ಸಣ್ಣ ಶಕ್ತಿಯನ್ನು ಪೋಲು ಮಾಡುವುದು ಬೇಡ. ನಾವು ಮೊದಲ ಹಂತದಲ್ಲಿ ಮಾಡುತ್ತಿರುವ ಚಿಕ್ಕಬಳ್ಳಾಪುರ ಬಂದ್ ಕಡೆ ನಾವೆಲ್ಲ ಸೇರಿ ಗಮನ ಕೊಡೋಣ. ಸಂದೀಪ್ ರೆಡ್ಡಿ. ಇನ್ನಷ್ಟು ಜನರಿಗೆ ತಿಳಿಸುವ ಕೆಲಸ ಮಾಡೋಣ. ಅದರ ಜೊತೆಗೆ ಶಾಂತಿಯುತವಾಗಿ ಬಂದ್ ಮಾಡುವ ಕೆಲಸ ಮಾಡೋಣ ಎಂದು ತಿಳಿಸಿದರು. ನನ್ನ ಪ್ರೀತಿಯ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಎಲ್ಲ ಯುವ ಮಿತ್ರರಿಗೆ ನಮಸ್ಕಾರಗಳು. ಏನು ನಿನ್ನೆ ಒಂದಷ್ಟು ನನ್ನ ಕಾಂಗ್ರೆಸ್ನ ಯುವ ಮಿತ್ರರು ಒಂದಷ್ಟು ವಿಡಿಯೋಗಳನ್ನು ಮಾಡೋದನ್ನು ನಾನು ನೋಡಿದೆ. ತೊಂದರೆ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರವರ ಮಾತುಗಳನ್ನು, ಅವರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಅವರು ಸಹ ಯಾವುದೇ ಅಸಂವಿಧಾನಿಕ ಪದಗಳನ್ನು ಉಪಯೋಗಿಸದೆ ನೀಟಾಗಿ ಮಾತಾಡಿದ್ದಾರೆ, ಅದು ಅವರ ಅಭಿಪ್ರಾಯ. ನಾನು ಈಗ ಹೇಳಕ್ ಕೊಟ್ಟಿರೋದೇನಂತಂದ್ರೆ, ನನ್ನೆಲ್ಲ ಸ್ನೇಹಿತರಿಗೆ, ನನ್ನೆಲ್ಲ ಯುವ ಮಿತ್ರರಿಗೆ, ನನ್ನೆಲ್ಲ ಚಿಕ್ಕಬಳ್ಳಾಪುರದ ಪ್ರಬುದ್ಧ ನಾಗರಿಕರಿಗೆ, ಸ್ವಾಭಿಮಾನಿಗಳಿಗೆ, ಅವ್ರು ಯಾರು ಏನು ಮಾಡ್ತಿದ್ದಾರೆ, ಬೇರೆ ಪಕ್ಷದವ್ರು ಇರ್ಬೋದು, ಇದರ ವಿರುದ್ಧ ಇರುವಂತವ್ರು ಇರ್ಬೋದು, ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವರಿಗೆ ನೀವು ವಿಡಿಯೋ ಮಾಡೋದು, ಅದ್ರ ಮುಖಾಂತರ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಆನ್ಸರ್ ಮಾಡುವಂತ ಕೆಲಸನ ದಯವಿಟ್ಟು ಯಾರು ಮಾಡೋದು ಬೇಡ. ಯಾಕೆಂತಂದ್ರೆ ಇಡೀ ನಮ್ಮ ಶಕ್ತಿ ಈಗ ಏನಂತಂದ್ರೆ ನೀರಾವರಿ ಹೋರಾಟದ ಪರವಾಗಿರ್ಬೇಕು ಬಿಟ್ರೆ ಬೇರೆ ಈ ರೀತಿಯ ಟೀಕೆಗಳಿಗೆ ಉತ್ತರ ಹೇಳ್ಕೊಂಡು ನಮ್ಮ ಸಣ್ಣ ಶಕ್ತಿಯನ್ನು ಕೂಡ ಪೋಲ್ ಮಾಡ್ಕೊಳ್ಳೋದು ಬೇಡ. ಅವ್ರು ಮಾತಾಡ್ತಾ ಇರ್ಲಿ, ಅಂದ್ರೆ ನಾವು ಮಾಡ್ತಾ ಇರೋ ಕೆಲಸ ಒಂದು ಹಂತಕ್ಕಂತೂ ತಲುಪಿದೆ ಅಂತ ಅರ್ಥ. ಈಗ ಚಿಕ್ಕ ಚಿಕ್ಕ ನಾಯಕರು ಮಾತಾಡ್ತಿದ್ದಾರೆ. ಜೊತೆಗೆ ನಿನ್ನೆ ನಾವೆಲ್ಲ ಅಬ್ಸರ್ವ್ ಮಾಡಿದ್ವಿ, ವಿಧಾನಸಭೆಯಲ್ಲಿ ಕೂಗೆದ್ದಿದೆ. ಅಂದ್ರೆ ನಾವೆಲ್ಲ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ವಿ, ಇದರ ಕೆಲಸ ಈಗಾಗಲೇ ಶುರುವಾಗಿದೆ. ಸರ್ಕಾರಕ್ಕೆ ದೊಡ್ಡ ಮಟ್ಟದ ಬಿಸಿ ಅಂತೂ ಮುಟ್ಟೋದು ನಿಜವಾಗ್ಲೂ ಆಗುತ್ತೆ. ಅದಕ್ಕೋಸ್ಕರ ನಮ್ಮೆಲ್ಲರ ಉದ್ದೇಶ ಈಗ ಏನಂತಂದ್ರೆ, ಈಗ ಮೊದಲ ಹಂತವಾಗಿ ಮಾಡ್ತಿರುವಂತಹ ಚಿಕ್ಕಬಳ್ಳಾಪುರ ನಗರ ಬಂದ್ ಕಡೆ ಗಮನ ಕೊಡೋಣ. ಇನ್ನಷ್ಟು ಜನಗಳಿಗೆ ಇದರ ಬಗ್ಗೆ ತಿಳಿಸುವಂತಹ ಕೆಲಸ ಮಾಡೋಣ. ಅದ್ರ ಜೊತೆಗೆ ಶಾಂತಿಯುತವಾಗಿ ಬಂದನ್ನು ಆಚರಿಸೋ ಕಡೆ ನಾವೆಲ್ಲರೂ ಪ್ಲಾನ್ ಮಾಡಿಕೊಂಡು, ನಾವೆಲ್ಲರೂ ಚಿಕ್ಕಬಳ್ಳಾಪುರದ ಜನನ ಏನು ಪ್ರಬುದ್ಧ ಜನತೆ ಅಂತ ಏನು ಹೇಳ್ತಿದ್ದೆ, ನಿನ್ನೆ ಅದನ್ನ ಕೆಲವರು ವ್ಯಂಗ್ಯವಾಗಿ ಕೂಡ ಹೇಳಿದ್ದಾರೆ. ಆಗ್ಲಿ, ಅವರ ವ್ಯಂಗ್ಯ ಅವ್ರ ಹತ್ರನೇ ಇರಲಿ. ನಾವೀಗ ಮುಂದಕ್ಕೆ ಹೋಗೋಣ, ಪ್ರಬುದ್ಧತೆಯನ್ನು ತೋರೋಣ. ನಾವೆಲ್ಲ ಸ್ವಾಭಿಮಾನಿಗಳು ಅಂತೇಳಿ ಬೇರೆಯವರ ಟೀಕೆಗಳಿಗೆ ಉತ್ತರ ಕೊಡೋದನ್ನ ಬಿಟ್ಟು ನಮ್ಮ ಕೆಲಸ ಏನಿದೆ ಅದರ ಕಡೆ ಮಾತ್ರ ಗಮನ ಕೊಡೋಣ. ಯಾವುದೇ ಕಾರಣಕ್ಕೂ ಯಾರು ಅವರ ಏನು ಟೀಕೆಗಳಿಗೆ ಸದ್ಯಕ್ಕೆ ಏನು ಉತ್ತರ ಕೊಡೋದು ಬೇಡ, ಕೆಲಸದಿಂದ ಉತ್ತರ ಕೊಡೋಣ ಅಂತ ಈ ಮುಖಾಂತರ ಕೇಳ್ಕೊಂತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸಮಯ ಮತ್ತು ಶಕ್ತಿಯನ್ನ ಬೇಡದಿರೋ ವಿಷಯಗಳಿಗೆ ವ್ಯರ್ಥ ಮಾಡ್ಕೊಂಬೇಡಿ. ದಯವಿಟ್ಟು ಚಿಕ್ಕಬಳ್ಳಾಪುರ ಬಂದನ್ನು ಯಶಸ್ವಿ ಮಾಡೋ ಕಡೆ ಗಮನ ಕೊಡಿ ಅಂತ ಕೇಳ್ಕೊಳ್ಳುವಂತಹ ನಿಮ್ಮವ ಸಂದೀಪ್ ರೆಡ್ಡಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.